ಹಾಯ್ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ಒಂದು ಯೂಟ್ಯೂಬ್ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಈ ನಮ್ಮ ಸಂಸ್ಥೆ ಈ ಒಂದು 2026ನೇ ಸಾಲಿನ ಬೇಸಿಗೆ ತರಬೇತಿ ಶಿಬಿರದ ಒಂದು ಪ್ರವೇಶಗಳು ಕೂಡ ನಮ್ಮ ಸಂಸ್ಥೆಯಲ್ಲಿ ಪ್ರಾರಂಭ ಆಗಿದ್ದಾವೆ. ಹಾಗಾಗಿ ಆಸಕ್ತಿ ಇರತಕ್ಕಂಥ ಪಾಲಕರು ಅಥವಾ ವಿದ್ಯಾರ್ಥಿಗಳು ಇಲ್ಲಿ ಕಾಣತಕ್ಕಂಥ ನಂಬರ್ ಏನಿರ್ಬೋದಲ್ಲ, ಸೊ ಈ ನಂಬರ್ ನೀವೇನು ಮಾಡಿರಿ, ಈ ನಂಬರಿಗೆ ನೋಟ್ ಮಾಡಿಕೊಂಡು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ನಮ್ಮ ಒಂದು ಸಂಸ್ಥೆಯಲ್ಲಿ ಪ್ರವೇಶವನ್ನು ಪಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ನಮ್ಮ ಸಂಸ್ಥೆ 2026-27ನೇ ಸಾಲಿನಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಸುಮಾರು 8 ಜನ ವಿದ್ಯಾರ್ಥಿಗಳು ಏನು ಮಾಡಿದ ಸೈನಿಕ ಶಾಲೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದುಕೊಂಡು ಈ ಒಂದು ಕೌನ್ಸಿಲಿಂಗಲ್ಲಿ ಭಾಗವಹಿಸಿದ್ದಾರೆ. ಅಷ್ಟೇ ಅಲ್ಲದೆ 2026 ಮತ್ತು 27ನೇ ಸಾಲಿನ ಒಂದು ಕಿತ್ತೂರು ಕನ್ಯಾ ವಸತಿ ಶಾಲೆ ಅಥವಾ ಸೈನಿಕ ಶಾಲೆ ಏನಿದೆಯಲ್ಲ, ಆ ವಿದ್ಯಾರ್ಥಿನಿಯರಿಗೋಸ್ಕರ ಆ ಒಂದು ಸಂಸ್ಥೆಯಲ್ಲಿ ಕೂಡ ನಮ್ಮ ಒಂದು ತರಬೇತಿ ಕೇಂದ್ರದಿಂದ ಏನು ಮಾಡಿದರೆ ಮಕ್ಕಳು ಸಹ ಆಯ್ಕೆಯಾಗಿದ್ದಾರೆ. ಆ ಎಲ್ಲ ವಿದ್ಯಾರ್ಥಿಗಳು ಸಹ ನಮ್ಮ ಸಂಸ್ಥೆಯ ವತಿಯಿಂದ ಮತ್ತು ನಮ್ಮ ಸಿಬ್ಬಂದಿಗಳ ವತಿಯಿಂದ ಹೃದಯಪೂರ್ವಕ ಅಥವಾ ಹೃತ್ಪೂರ್ವಕ ಅಭಿನಂದನೆಗಳು. ಸೊ ಹಾಗಾದರೆ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನೇನು ಈ ಒಂದು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಅಲ್ಪಸಂಖ್ಯಾತರ ಒಂದು ಮೊರಾರ್ಜಿ ವಸತಿ ಶಾಲೆಯ ಒಂದು ಪ್ರವೇಶ ಪರೀಕ್ಷೆಯನ್ನು ಏನು ಮಾಡಿದ್ದಾರೆ, ಏಪ್ರಿಲ್ 12ನೇ ತಾರೀಕಿಗೆ ಮುಂದೂಡಲಾಗಿದೆ. ಹಾಗಾಗಿ ಯಾವುದೇ ಪಾಲಕರು ಇದನ್ನು ಗೊಂದಲ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಒಂದು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ ಸರ್ ಅಂತ ಭಾಳಷ್ಟು ಪಾಲಕರು ಫೋನ್ ಮಾಡ್ತಾ ಇದ್ದಾರೆ. ಸೊ ಇನ್ನೂ ಹಾಲ್ ಟಿಕೆಟ್ ಬಿಟ್ಟಿಲ್ಲ. ಸೊ ಹಾಲ್ ಟಿಕೆಟ್ ಬಿಟ್ಟಾಗ ನಾವು ನಿಮಗೆ ಇನ್ಫಾರ್ಮ್ ಮಾಡ್ತೀವಿ. ಹಾಗೆ ಈ ಒಂದು ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಂತ ಸಂಭವನೀಯ ಪ್ರಶ್ನೆಗಳನ್ನು ನಾನೇನು ಮಾಡಿದ್ದೀನಿ ಇವತ್ತಿನ ಈ ಒಂದು ತರಗತಿಯಲ್ಲಿ ಚರ್ಚೆ ಮಾಡ್ತಾ ಇದ್ದೀನಿ. ಅಂದರೆ ಕೆಲವೊಂದಿಷ್ಟು GK ಪ್ರಶ್ನೆಗಳನ್ನು ತೆಗೆದುಕೊಂಡು ಬಂದಿನಿ. ಹಾಗೆ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಇವತ್ತು ಈ ಕ್ಲಾಸಲ್ಲಿ ಚರ್ಚೆ ಮಾಡೋಣ. ಓಕೆನಾ? ಎಸ್, ಹಾಗಾದರೆ ಬನ್ನಿ. ಪ್ರಶ್ನೆ 1 ಏನು ಕೇಳಿ ನೋಡಿ. ಇದು ಕೀಟಹಾರಿ ಸಸ್ಯವಾಗಿದೆ. ಯಾವುದು? ಡ್ರಾಸಿರಾ, ಬಿ ಬಾಂಬ್, ಅಡಾನಿಸ್ ಮತ್ತು ಕ್ಲೋವರ್. ಸೊ ಪ್ರೀತಿಯ ಪಾಲಕರೇ ಮತ್ತು ವಿದ್ಯಾರ್ಥಿಗಳೇ, ಈ ನನ್ನ ತರಗತಿನ ಪ್ರಾರಂಭದಿಂದ ಕೊನೆಯವರೆಗೆ ನೋಡಿ. ನಿಮಗೆ ಈ ಒಂದು ಪ್ರಶ್ನೆಗೆ ಉತ್ತರ ಗೊತ್ತಿದ್ದರೆ ಮೊದಲೇ ನಾನು ಉತ್ತರ ಹೇಳೋಕ್ಕಿಂತ ಮೊದಲೇ ನಮ್ಮ ವಿಡಿಯೋ ಕೆಳಗಡೆ ಏನು ಕಮೆಂಟ್ ಬಾಕ್ಸ್ ಇದೆಯಲ್ಲ, ಆ ಕಮೆಂಟ್ ಬಾಕ್ಸಲ್ಲಿ ನೀವು ಉತ್ತರವನ್ನು ಏನು ಮಾಡ್ಬೋದು, ಟೈಪ್ ಮಾಡಿ ನಮಗೆ ಸೆಂಡ್ ಮಾಡ್ಬೋದು. ಸೊ ಆಗ ನೀವು ಗೊತ್ತಾಗುತ್ತೆ ನಾವು ಹೇಳ್ತಕ್ಕಂಥ ಉತ್ತರಕ್ಕೂ ನೀವು ಹಾಕಿದ ಉತ್ತರಕ್ಕೂ ಯಾವ ರೀತಿಗೆ ಒಂದು ಸರಿ ಇದೆಯೋ ಇಲ್ಲೋ ಅಂತ ನೀವು ಚೆಕ್ ಮಾಡ್ಕೋಬೋದು. ಓಕೆ? ಎಸ್, ಹಾಗಾದರೆ ಬನ್ನಿ ನೋಡಿ. ಇದು ಕೀಟಹಾರಿ ಸಸ್ಯವಾಗಿದೆ. ಯಾವುದು? ಡ್ರಾಸಿರಾ ಆಗಿರ್ಬೋದು, ಬಿ ಬಾಂಬ್ ಆಗಿರ್ಬೋದು, ಅಡನಿಸ್ ಆಗಿರ್ಬೋದು, ಕ್ಲೋವರ್ ಆಗಿರ್ಬೋದು. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಡ್ರಾಸಿರಾ. ಡ್ರಾಸಿರಾ ಏನಪ್ಪ ಅಂದರೆ ಇದೊಂದು ಕೀಟಹಾರಿ ಸಸ್ಯ ಆಗಿದೆ. ಸೊ ನೋಡ್ರಿ, ಸಸ್ಯಗಳು ಸ್ವಪೋಷಕಗಳಾಗಿರ್ತಾವೆ. ಅವು ಆಹಾರಕ್ಕಾಗಿ ತಮ್ಮನ್ನು ತಾವು ಅವಲಂಬಿಸಿರ್ತವೆ. ಆದರೆ ಈ ಡ್ರಾಸಿರಾ ಆಗಿರ್ಬೋದು, ನೆಪಂಥಿಸ್ ಆಗಿರ್ಬೋದು ಮತ್ತು ಯೂಟ್ರಿಕೆಲಿಯರೆ ಆಗಿರ್ಬೋದು, ಈ ಒಂದು ಸಸ್ಯಗಳೇನಪ್ಪ ಅಂದರೆ ನೈಟ್ರೋಜನ್ಗಾಗಿ ಏನು ಮಾಡ್ತಾವಪ್ಪ ಅಂದರೆ ಕೀಟಗಳನ್ನು ಹೀರಿಕೊಂಡು ಏನು ಮಾಡ್ತಾವು, ತಮ್ಮ ಒಂದು ಆಹಾರವನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ರೈಟ್ ಆನ್ಸರ್. ಸೊ ನೋಡಿ, 2ನೇ ಪ್ರಶ್ನೆ ಏನು ಕೇಳಿದಾರೆ ವಿದ್ಯಾರ್ಥಿಗಳೇ, ಸ್ವಲ್ಪ ಯೋಚನೆ ಮಾಡಬೇಕು. ಏನು ಕೇಳಿದಾರ? ನೀನು ಉಸಿರಾಡುವಾಗ. ನೀನು ಅಂದರೆ ಯಾರು? ನಾವು, ಪ್ರಶ್ನೆ ಓದೋರು, ಹೌದಿಲ್ಲ ಸರ್? ಉತ್ತರ ಮಾಡ್ತಕ್ಕಂಥ ವ್ಯಕ್ತಿಗಳು ಅಥವಾ ವಿದ್ಯಾರ್ಥಿಗಳೇನಾಗಿರ್ತಾರೆ ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ನೀನು ಉಸಿರಾಡುವಾಗ ಏನು ಮಾಡ್ತಿ? ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಬಿಡ್ತೀಯೋ? ಆಮ್ಲಜನಕವನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡ್ತೀಯೋ? ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಆಮ್ಲಜನಕವನ್ನು ಹೊರಬಿಡುವಿಯೋ? ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆ ಬಿಡ್ತೀಯಪ್ಪ? ಸೊ ನಾವು ಉಸಿರಾಡುವಾಗ ವಿದ್ಯಾರ್ಥಿಗಳ ನೆನ್ಪಿಟ್ಕೋರಿ, ಮನುಷ್ಯಗೆ ಯಾವಾಗಲೂ ಬೇಕಾಗಿರ್ತಕ್ಕಂಥ ಅನಿಲ ಯಾವುದು? ಓಟು ಅಥವಾ ಆಮ್ಲಜನಕ. ಸೊ ಈ ಆಮ್ಲಜನಕವನ್ನು ತೆಗೆದುಕೊಂಡು ಅವನು ಏನು ಮಾಡ್ತಾನೆ, ಇಂಗಾಲದ ಡೈಆಕ್ಸೈಡನ್ನು ಹೊರಗಡೆಗೆ ಬಿಡ್ತಾನೆ. ಸೊ ಸಸ್ಯಗಳು ಏನು ಮಾಡ್ತಾವಪ್ಪ ಅಂದರೆ ಅವು ಆಹಾರವನ್ನು ಉತ್ಪಾದಿಸುವ ಕ್ರಿಯೆಯಲ್ಲಿ ಏನು ಮಾಡ್ತಾವ, ಆಮ್ಲಜನಕವನ್ನು ಹೊರಗಡೆ ಬಿಟ್ಟು ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಳ್ತಾವ. ಹೌದಾ? ಬಟ್ ರಾತ್ರಿ ಸಮಯದಲ್ಲಿ ಏನು ಮಾಡ್ತಾವ, ಸಸ್ಯಗಳು ಆಮ್ಲಜನಕವನ್ನೇ ತೆಗೆದುಕೊಂಡು ಉಸಿರಾಟ ಪ್ರಕ್ರಿಯೆಯನ್ನು ಮುಂದುವರಿಸ್ತಾವ. ಸೊ ಹಾಗಾಗಿ ಸಸ್ಯಗಳು ಒಂದು ಬೆಳಕಿನ ಸಮಯದಲ್ಲಿ ಏನಪ್ಪ ಅಂದರೆ ಹಗಲಿನ ಸಮಯದಲ್ಲಿ ಆಹಾರವನ್ನು ತಯಾರು ಮಾಡ್ತಕ್ಕಂಥ ಪ್ರಕ್ರಿಯೆ ಸಂದರ್ಭದಲ್ಲಿ ಅವು ಆಮ್ಲಜನಕವನ್ನು ಹೊರಗಡೆಗೆ ಬಿಡ್ತಾವ, ಇಂಗಾಲದ ಡೈಆಕ್ಸೈಡನ್ನು ತೆಗೆದುಕೊಳ್ತಾವ. ಆದರೆ ನಾನು ಅಂದರೆ ಮನುಷ್ಯ, ಮಾನವ ಏನು ಮಾಡ್ತಾನಪ್ಪ ಅಂದರೆ ಆಮ್ಲಜನಕವನ್ನು ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಹೊರಗಡೆಗೆ ಬಿಡ್ತಾನೆ. ಅಂದರೆ O2 ತೆಗೆದುಕೊಂಡು CO2 ಏನು ಮಾಡ್ತಾನೆ, ಹೊರಗಡೆ ಬಿಡ್ತಾನೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತಾ? ಓಕೆ, 1 ರೈಟ್ ಆನ್ಸರ್. ಕ್ಲಿಯರ್? ರೈಟ್. ಮುಂದಿನ ಪ್ರಶ್ನೆ
ಒಂದು ವಸ್ತುವಿನ ಏಕಮಾನ ಗಾತ್ರದಲ್ಲಿರುವ ರಾಶಿ, ರಾಶಿ ಅಂದ್ರೇನು, ಒಟ್ಟು ಗುಂಪೇನಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಒಂದು ವಸ್ತುವಿನ ಏಕಮಾನದಲ್ಲಿರ್ತಕ್ಕಂಥ ರಾಶಿಗೆ ನಾವೇನಂತ ಕರಿತೀವಿ ಅಂದರೆ ನೋಡ್ರಿ ಒತ್ತಡ. ಒತ್ತಡ ಅಂದರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಹಾಕುವ ಒಂದು ಬಲವನ್ನು ನಾವೇನೈತೀವಿ ಒತ್ತಡ ಅಂತ ಕರಿತೀವಿ. ಒಂದು ನಿರ್ದಿಷ್ಟ ವಸ್ತುವಿನ ಮೇಲೆ ಪ್ರಯೋಗಿಸುವ, ಲಂಬವಾಗಿ ಪ್ರಯೋಗಿಸುವ ಒಂದು ಬಲಕ್ಕೆ ನಾವೇನಂತೀವಿ ಒತ್ತಡ ಅಂತ ಕರಿತೀವಿ. ಸೊ ಹಾಗಾದ್ರೆ ಆಯ್ಕೆ ಒಂದು ಕ್ಯಾನ್ಸಲ್. ಪ್ಲವನತೆ. ಪ್ಲವನತೆ ಅಂದರೆ ಒಂದು ವಸ್ತುವನ್ನು ನೀರಲ್ಲಿ ಹಾಕಿದಾಗ ನೀರು ಮೇಲ್ಮುಖವಾಗಿ ತಳ್ಳುವ ಬಲಕ್ಕೆ ನಾವೇನಂತೀವಿ ಪ್ಲವನತೆ ಅಂತ ನಾವು ಕರಿತೀವಿ. ಸೊ ಇನ್ನು ದ್ರವ್ಯರಾಶಿ. ದ್ರವ್ಯರಾಶಿ ಅಂದರೆ ಒಂದು ವಸ್ತುವಿನ ಒಟ್ಟು ರಾಶಿಗೆ ನಾವೇನಂತೀವಿ ದ್ರವ್ಯರಾಶಿ ಅಂತ ಕರಿತೀವಿ. ಬಟ್ ಆದರೆ ಇಲ್ಲಿ ಒಂದು ವಸ್ತುವಿನ ಏಕಮಾನ ಗಾತ್ರ ಇದೆಯಲ್ಲ, ಆ ಗಾತ್ರದಲ್ಲಿರುವ ಒಟ್ಟು ರಾಶಿಗೆ ಅಂದರೆ ಏನಾಗುತ್ತೆ ಅದಕ್ಕೆ ಭಾರ ಅಥವಾ ಏನಂತೀವಿ ಸಾಂದ್ರತೆ ಅಂತ ನಾವು ಕರಿತೀವಿ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆ ಒಟ್ಟು ರಾಶಿಗೆ, ಗಾತ್ರದಲ್ಲಿರುವ ರಾಶಿಗೆ ನಾವೇನಂತೀವಿ ಸಾಂದ್ರತೆ. ಸೊ ಹಾಗಾದರೆ ಆಯ್ಕೆ 4 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ. ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಜೀವಿ ಸಂಕುಲ ಯಾವುದು ಅಂತ ಕೇಳಿದಾರೆ. ಹೌದಿಲ್ಲ, ಪ್ರಪಂಚದಲ್ಲಿ ಬಹಳಷ್ಟು ಪ್ರಾಣಿ ಜೀವಿ ಸಂಕುಲಗಳು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ ಹಾವುಗಳಾಗಿರ್ಬೋದು, ಕೀಟಗಳಾಗಿರ್ಬೋದು, ಪಕ್ಷಿಗಳಾಗಿರ್ಬೋದು, ಮೀನುಗಳಾಗಿರ್ಬೋದು, ಬಹಳಷ್ಟು ಜೀವಿ ಸಂಕುಲಗಳು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾವೆ. ಹಾಗಾದರೆ ಈ ಜೀವಿ ಸಂಕುಲಗಳಲ್ಲಿ ಅತಿ ಹೆಚ್ಚು ಜೀವಿ ಸಂಕುಲಗಳು ಯಾವ ಜೀವಿ ಸಂಕುಲ ಭೂಮಿಯ ಮೇಲೆ ಅಥವಾ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇದೆ ಅನ್ನೋದು ಪ್ರಶ್ನೆ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಹಾವುಗಳು, ಕೀಟಗಳು, ಪಕ್ಷಿಗಳು, ಮೀನುಗಳು ಅಲ್ಲ. ಯಾವುದಪ್ಪ ಅಂದರೆ ಸೊ ಆಪ್ಷನ್ 2 ರೈಟ್ ಆನ್ಸರ್. ಕೀಟಗಳು. 100ಕ್ಕೆ 85% ಏನಪ್ಪ ಅಂದರೆ ಕೀಟಗಳು ಭೂಮಿ ಮೇಲೆ ವಾಸ ಮಾಡ್ತಾ ಇದ್ದಾವೆ. ಸೊ ಜೀವಿ ಸಂಕುಲಗಳು ಅತಿ ಹೆಚ್ಚು ವಾಸ ಮಾಡ್ತಕ್ಕಂಥ ಜೀವಿ ಸಂಕುಲಗಳು ಯಾವ್ಯಾವು? ಅವು ಕೀಟಗಳಾಗಿರ್ತಾವ. ಸೊ ಆಪ್ಷನ್ 2 ರೈಟ್ ಆನ್ಸರ್. ಪ್ರಶ್ನೆ ನೋಡ್ರಿ, ವಾಂತಿ ಭೇದಿಯಿಂದ ಉಂಟಾಗಬಹುದಾದ ತೊಂದರೆಯು ಯಾವುದು? ಅಂದರೆ ವಾಂತಿ ಜಾಸ್ತಿ ವಾಮಿಟ್ ಆಗುತ್ತಾ, ಮತ್ತು ನೀವು ಭೇದಿ ಸಹ ಆಗುತ್ತಾ, ಮಲ ಜಾಸ್ತಿ ಅಂದರೆ ನೀವು 2ಕ್ಕೆ ಹೋಗಬೇಕಾಗುತ್ತೆ. ಸೊ ಹಾಗೆ ವಾಂತಿ ಕೂಡ ಆಗುತ್ತೆ. ಈ ಒಂದು ಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ಈ ಥರ ಒಂದು ನಿಶಕ್ತಿ ಆಗೋದು ಅಥವಾ ಪದೇ ಪದೇ ವಾಮಿಟಿಂಗ್ ಆಗೋದಾಗ ಒಂದು ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಪ್ಪ ಅಂದರೆ ನೋಡ್ರಿ, ಜಲೀಕರಣ, ಪುನರ್ಜಲೀಕರಣ, ನಿರ್ಜಲೀಕರಣ ಯಾವುದಲ್ಲ. ಸೊ ಇಲ್ಲಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನಿರ್ಜಲೀಕರಣ ರೈಟ್ ಆಗುತ್ತೆ. ಸೊ ಪದೇ ಪದೇ ವಾಮಿಟ್ ಆಗೋದು ಮತ್ತು ಪದೇ ಪದೇ ನಾವೇನು ಮಾಡೋದು, ಈ ಒಂದು 2ಕ್ಕೆ ಅಥವಾ ಬಾತ್ರೂಮ್ಗೆ ಹೋಗೋದು, ಒಂದು ಈ ಪ್ರಕ್ರಿಯೆಗೆ ನಾವೇನಂತೀವಿ ನಿರ್ಜಲೀಕರಣ ಅಂತ ಕರಿತೀವಿ. ಸೊ ಆಯ್ಕೆ 3 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ ಯಾವುದು? ಅಂದರೆ ಭಾರತದ ಪ್ರಥಮವಾಗಿರ್ತಕ್ಕಂಥ ಸಾರಿಗೆ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ. ಸೊ ರೈಲು, ದೋಣಿ, ವಿಮಾನ, ರಸ್ತೆ ಸಾರಿಗೆ. ಸೊ ಆತ್ಮೀಯ ವಿದ್ಯಾರ್ಥಿಗಳ ಮತ್ತು ಪಾಲಕರೇ, ಅತಿ ಹೆಚ್ಚು ನಾವು ಯಾವ ಒಂದು ಮಾಧ್ಯಮದ ಮೂಲಕ ಪ್ರಯಾಣವನ್ನು ಮಾಡ್ತಾ ಇದ್ದೀವಿ? ಹೌದಿಲ್ಲ. ಸೊ ಪ್ರಧಾನವಾದದ್ದು ಪ್ರಮುಖವಾಗಿ ಇರತಕ್ಕಂಥ ಭಾರತದ ಸಾರಿಗೆ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಒಂದು ಮಾಧ್ಯಮ ಯಾವುದಪ್ಪ ಅಂದರೆ ಅದು ರಸ್ತೆ ಸಾರಿಗೆ ಆಗಿರುತ್ತಾ. ಸೊ ರಸ್ತೆ ಸಾರಿಗೆ 100ಕ್ಕೆ 80% ಜನರು ಏನು ಮಾಡ್ತಾರ, ಪ್ರಯಾಣಕ್ಕಾಗಿರ್ಬೋದು ಮತ್ತು ಸರಕು ಸೇವೆಗಳಾಗಿ ರಸ್ತೆ ಮಾರ್ಗವನ್ನು ಬಳಕೆ ಮಾಡ್ತಾ ಇದ್ದೀವಿ. ಸೊ ಪ್ರಮುಖವಾದ ಒಂದು ಮಾಧ್ಯಮ ಯಾವುದಪ್ಪ ಅಂದರೆ ಸಾರಿಗೆ ಮಾಧ್ಯಮ, ಅದು ರಸ್ತೆ ಮಾಧ್ಯಮ. ಇನ್ನು 2ನೇದು ಬರೋದು ಯಾವುದಪ್ಪ ಅಂದರೆ ರೈಲು ಸಾರಿಗೆ. ದೂರದ ಪ್ರದೇಶಗಳಿಗೆ ಸರಕು ಸೇವೆಗಳನ್ನು ಕಳಿಸೋದಾಗಿರ್ಬೋದು ಮತ್ತು ಜನರನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ತಲುಪಿಸುವ ಕಾರ್ಯವನ್ನು 2ನೇ ಮಾಧ್ಯಮ ಯಾವುದಪ್ಪ ಅಂದರೆ ಅದು ರೈಲು ಸಾರಿಗೆ ಆಗಿರುತ್ತೆ. ಆದರೆ ಮೊದಲನೇ ಮಾಧ್ಯಮ ರಸ್ತೆ ಸಾರಿಗೆಯಾಗಿದೆ. ಆಯ್ಕೆ 4 ರೈಟ್ ಆನ್ಸರ್. ಓಕೆ, ಮುಂದಿನ ಪ್ರಶ್ನೆ ನೋಡಿ. 7000 ಲೀಟರ್ ಗಾತ್ರವು ಎಷ್ಟು ಕಿಲೋ ಲೀಟ್ರಿಗೆ ಸಮ ಅಂತ ಕೇಳಿದ್ದಾರೆ. ಅಂದರೆ ಎಷ್ಟು ಕಿಲೋ ಲೀಟ್ರ್ ಅಥವಾ ಎಷ್ಟು ಕೆ ಜಿ ಆಗುತ್ತೆ ಅಂತ ಕೇಳಿದರೆ, ಎಷ್ಟು ಕೆ ಜಿ ಲೀಟ್ರ್ ಅಥವಾ ಒಂದು ಹೌದಿಲ್ಲ ಕಿಲೋ ಲೀಟ್ರ್ ಅಂತ ಕೇಳಿದ್ದಾರೆ. ಸೊ ನಮ್ಗೆ ಗೊತ್ತಿದೆ, ಹೌದಿಲ್ಲ, 1 ಕಿಲೋ ಲೀಟರ್, ಹೌದಾ? ಸೊ 1 ಕಿಲೋ ಲೀಟರ್ ಈಸ್ ಈಕ್ವಲ್ ಟು ಒಂದು ಲೀಟರ್ 1000 ಲೀಟರ್ ಈಸ್ ಈಕ್ವಲ್ ಟು 1 ಕಿಲೋ ಲೀಟರ್ ಬೇಡ, 1 ಕಿಲೋ ಲೀಟ್ರಲ್ಲಿ 1000 ಲೀಟರ್ ಇರುತ್ತೆ. ಓಕೆ, ಇದನ್ನ ಉಲ್ಟಾ ನೋಡ್ಕೊಳ್ಳೋಣ. 1000 ಲೀಟರ್ ಈಸ್ ಈಕ್ವಲ್ ಟು 1
ಕಿಲೋಲೀಟರ್. ಹೌದಾ? 1,000 ಲೀಟರ್ ಈಸ್ ಈಕ್ವಲ್ ಟು 1 ಕಿಲೋಲೀಟರ್ ಆದರೆ 7,000 ಲೀಟರ್ ಈಸ್ ಈಕ್ವಲ್ ಟು ಡ್ಯಾಶ್ ಕಿಲೋಲೀಟರ್ ಅನ್ನೋದು ಪ್ರಶ್ನೆ. ಸೊ ಹಾಗಾದರೆ ಹೀಗೆ ಬನ್ನಿ. ಏನು ಮಾಡೋಣ, ಚಿಕ್ಕದ್ರಿಂದ ದೊಡ್ಡದು ಹೋಗ್ತಾ ಇದೀವಲ್ಲ, ಭಾಗಾಕಾರ ಮಾಡಿಬಿಡೋಣ. ಹೌದಾ? ರೈಟ್. ನೋಡಿ, ಚಿಕ್ಕದ್ರಿಂದ ದೊಡ್ಡದು ಹೋಗ್ತಾ ಇರಬೇಕಾದ್ರೆ 7,000 ಡಿವೈಡೆಡ್ ಬೈ 1000. ಈ 3 0 ಈ 3 0 ಕ್ಯಾನ್ಸಲ್, 7 ಉಳಿತು. ಸೊ 7 ಕಿಲೋ ಲೀಟರ್. 7 ಕಿಲೋ ಲೀಟರ್. ಆಪ್ಷನ್ ನಂಬರ್ ಎಷ್ಟು? 1 ರೈಟ್ ಆನ್ಸರ್. ಆಪ್ಷನ್ ನಂಬರ್ 1 ಇಸ್ ರೈಟ್ ಆನ್ಸರ್. ಓಕೆ, ಅಂದರೆ 1,000 ಲೀಟರ್ ಈಸ್ ಈಕ್ವಲ್ ಟು 1,000 ಲೀಟರ್ ಈಸ್ ಈಕ್ವಲ್ ಟು ಎಷ್ಟು ಕಿಲೋ ಲೀಟರ್ಗೆ ಸಮ ಅಂತ ಕೇಳಿದರೆ 7 ಕಿಲೋ ಲೀಟರ್ಗೆ ಸಮ. ಆಯ್ಕೆ 1 ರೈಟ್ ಆನ್ಸರ್. ಓಕೆ, ರೈಟ್. ಮುಂದಿನ ಪ್ರಶ್ನೆ, 5 kg 600 ಗ್ರಾಮನ್ನು ಗ್ರಾಮಗಳಿಗೆ ಪರಿವರ್ತಿಸಿದಾಗ ಅಂತ ಕೇಳಿದ್ದಾರೆ. ಹೌದಾ? ಸೊ 5 kg 600 ಗ್ರಾಮನ್ನು ಗ್ರಾಮಗಳಿಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ. ಸೊ ಮೊದಲೇ ಮಾಡೋಣ, 5 kgನ ಗ್ರಾಮ್ಗೆ ಪರಿವರ್ತಿಸಿ ಬಿಡೋಣ. ಸೊ ಹಾಗಾದರೆ ಬನ್ನಿ, 1 kg ಈಸ್ ಈಕ್ವಲ್ ಟು ಎಷ್ಟು ಗ್ರಾಮಪ್ಪ? 1000 ಗ್ರಾಮ್. ಹೌದಿಲ್ಲ? ಸೊ ಹಾಗಾದರೆ 5 × 1000 ಎಷ್ಟಾಯಿತು? 5,000 ಗ್ರಾಮ್. ಪ್ಲಸ್ ಅಲ್ಲಿ ಎಷ್ಟಿದೆ? 600 ಗ್ರಾಮ್. ಸೊ ಎಷ್ಟಾಯ್ತು? ಹಾಗಾದ್ರೆ ಕೂಡಿಸ್ರಿ. 0 0 6 5 ಎಷ್ಟಾಯ್ತು? ಹಾಗಾದರೆ 5,600 ಗ್ರಾಮ್. ಆಪ್ಷನ್ 1 ರೈಟ್ ಆನ್ಸರ್. ಓಕೆ, ಸೊ 1 kgಗೆ 1000 ಗ್ರಾಮ್ ಆದರೆ 5 kgಗೆ 5,000 ಗ್ರಾಮ್ ಪ್ಲಸ್ 600 ಗ್ರಾಮನ್ನು ಕೂಡಿಸಿದಾಗ 5,600 ಗ್ರಾಮ್ ಆಗುತ್ತದೆ. ಆಯ್ಕೆ 1 ರೈಟ್ ಆನ್ಸರ್. ಓಕೆ, ಪ್ರಶ್ನೆ 9. ಒಂದು ಪುಸ್ತಕದ ಬೆಲೆ 24.75 ರೂಪಾಯಿ ಆದರೆ 7 ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಹೌದಿಲ್ಲ? ಸೊ ಒಂದು ಪುಸ್ತಕದ ಬೆಲೆ 24 ರೂಪಾಯಿ 75 ಪೈಸೆ ಆದರೆ 7 ಪುಸ್ತಕದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಹಾಗಾದರೆ ಬನ್ನಿ, 24.75 × 7 ಗುಣಾಕಾರ ಮಾಡಿ. 7 5 35, 5 ಕ್ಯಾರಿ ಬಂತು 3, 7 5 35, 7 6 42, 7 7 49, 1 3 ಎಷ್ಟಾಯಿತು? 52ಕ್ಕೆ 2 ಕ್ಯಾರಿ ಬಂತು 5, ಪಾಯಿಂಟಿಗೆ ಪಾಯಿಂಟ್. 7 4 7 2 14, 7 3 21, 7 4 28, 28 1 5, 28 5 ಎಷ್ಟು? 33, 33ಕ್ಕೆ 3 ಕ್ಯಾರಿ ಬಂತು 3, 7 2 14, 14 14 15 16 17 ಎಷ್ಟು ಬಂತಾಗಾದ್ರೆ? 173.25 ರೂಪಾಯಿ. ಆಪ್ಷನ್ ನಂಬರ್ 2 ರೈಟ್ ಆನ್ಸರ್. ಸೊ 7 ಪುಸ್ತಕದ ಬೆಲೆ 173 ರೂಪಾಯಿ 25 ಪೈಸೆ. ಸೊ ಹಾಗಾದರೆ ಆಪ್ಷನ್ 2 ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್, ಈ ವೃತ್ತದಲ್ಲಿರುವ ವ್ಯಾಸವು ಏನಂತ ಕೇಳಿದ್ದಾರೆ. ವ್ಯಾಸವು ವೃತ್ತದ ಪರಿಧಿಯ ಮೇಲಿರ್ತಕ್ಕಂಥ 2 ಬಿಂದುವನ್ನು ಮಧ್ಯದ ಬಿಂದುವಿನ ಮೂಲಕ ಹಾದು ಹೋದರೆ ಆ ರೇಖೆ ನಾವೇನಂತೀವಿ? ವ್ಯಾಸ ಅಂತ ಕರಿತಿದ್ದೀವಿ. ಸೊ ಹಾಗಾದರೆ ಇಲ್ಲಿ ಬನ್ನಿ, ವ್ಯಾಸ ಯಾವುದಪ್ಪ ಅಂತ ನೋಡೋಣ. ವ್ಯಾಸ ಅನ್ನೋದಕ್ಕಿಂತ ಇಲ್ಲಿ ನೋಡಿ, ಇಲ್ಲಿ ತ್ರಿಜ್ಯ ಇದಾವ ಮತ್ತು ಜಾ ಇದಾವ ಮತ್ತು ವ್ಯಾಸನೇ ಇದೆ. ಸೊ ಹಾಗಾದರೆ ಬನ್ನಿ, ವ್ಯಾಸ ಯಾವುದು ಅಥವಾ ತ್ರಿಜ್ಯ ಯಾವುದು ಅಥವಾ ಜಾ ಯಾವುದು ಅಂತ ನೋಡ್ಕೊಳ್ಳೋಂತ ಹೋಗೋಣ. ಓಕೆ, ಇಲ್ಲಿ ನೋಡ್ರಿ, ತ್ರಿಜ್ಯ ಈಸ್ ಈಕ್ವಲ್ ಟು ತ್ರಿಜ್ಯ. ನೋಡ್ರಿ, ಎನ್ ಅನ್ನೋದು ಒಂದು ತ್ರಿಜ್ಯ. ಓಕೆ, ಮತ್ತು ಎನ್ ಅನ್ನೋದು ಒಂದು ತ್ರಿಜ್ಯ, ಅಥವಾ ಬಿ ಅನ್ನೋದು ಕೂಡ ಒಂದು ತ್ರಿಜ್ಯ. ಒಟ್ಟು 3 ತ್ರಿಜ್ಯಗಳಿದಾವೆ. ಹೌದಾ? ಸೊ ವ್ಯಾಸ ಬಿ ಅನ್ನೋದು ಒಂದು ವ್ಯಾಸ. ಇನ್ನು
PQ ಅನ್ನೋದು ಒಂದು ಜ. ಅಲ್ಲಿ ಏನು ಕೇಳೋರು, ಅಲ್ಲಿ ವ್ಯಾಸ ಕೇಳಿದ್ರೆ ವ್ಯಾಸ ಯಾವುದು? ಆಯ್ಕೆ 2 ರೈಟ್ ಆನ್ಸರ್. ಓಕೆ, ಎಸ್. ಪ್ರೀತಿಯ ವಿದ್ಯಾರ್ಥಿಗಳೇ, 2026ನೇ ಸೈನಿಕ ಶಾಲೆಯ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಈ ನಮ್ಮ ಪ್ರೀತಿಯ ಮುದ್ದು ವಿದ್ಯಾರ್ಥಿಗಳಿಗೆ, ಮುದ್ದು ಕಣ್ಮಣಿಗಳಿಗೆ ನಮ್ಮ ಸಂಸ್ಥೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಅಷ್ಟೇ ಅಲ್ಲದೆ 2026-27ನೇ ಸಾಲಿನ ನವೋದಯ ಶಾಲೆಗೆ ಆಯ್ಕೆಯಾಗಿರ್ತಕ್ಕಂಥ ನಮ್ಮ ಸಂಸ್ಥೆಯಿಂದ ಅತಿ ಹೆಚ್ಚು ಅಂಕ ಪಡೆದ 100ಕ್ಕೆ 97.50 ಅಂಕಗಳ ಪಡೆದಂಥ ಯಶ್ ಶೇಖರಪ್ಪನ ವಿದ್ಯಾರ್ಥಿಗೆ, ಮತ್ತು ಹಾಗೆ 96.25 ಅಂಕಗಳನ್ನು ಪಡೆದಂಥ ಸಿದ್ಧಾರ್ಥ್ ನವೀನ್ ಕುಮಾರ್ ಗುಡ್ದೂರ್ ಈ ವಿದ್ಯಾರ್ಥಿಗೆ, ಹಾಗೂ ದಿಲೀಪ್ ಗೌಡ ಸಸಂಕಲ್ ಆಗಿರ್ಬೋದು, ವಿಶ್ವನಾಥ ಕಾಮನೆಟ್ಗೆ ಆಗಿರ್ಬೋದು, ಈ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಥೆಯ ವತಿಯಿಂದ, ನಮ್ಮ ಸಿಬ್ಬಂದಿಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಸೊ ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡು ಬೇರೆ ಬೇರೆ ವಸತಿ ಶಾಲೆಗೆ ಆಯ್ಕೆ ಆಗಬೇಕಾದ್ರೆ ಖಂಡಿತವಾಗಲೂ ನಿಮಗೋಸ್ಕರ ನಮ್ಮ ಸಂಸ್ಥೆ ಯಾವಾಗಲೂ ಸದಾ ಈ ಒಂದು ಶಿಕ್ಷಣ ಕೊಡುವುದರಲ್ಲಿ ಮುಂಚೂಣಿಯಲ್ಲಿ ಇರುತ್ತೆ. ಸೊ ಹಾಗಾಗಿ ನೀವು ಕೂಡ ನಮ್ಮ ತರಬೇತಿಯ ಒಂದು ಪ್ರವೇಶನ ಪಡ್ಕೋಬೇಕಾದ್ರೆ ಇಲ್ಲಿರ್ತಕ್ಕಂಥ ನಂಬರ್ ಏನಪ್ಪ ಅಂದರೆ ನೋಡಿರಿ 8217650718ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ನಮ್ಮ ಸಂಸ್ಥೆಯಲ್ಲಿ ತರಬೇತಿಯನ್ನು ಪಡ್ಕೋಬಹುದು. ಸೊ ಹಾಗಾದರೆ ಈಗಾಗಲೇ ನಮ್ಮ ಸಂಸ್ಥೆಯಲ್ಲಿ ಬೇಸಿಗೆ ತರಬೇತಿ ಶಿಬಿರಕ್ಕೆ ಸಂಬಂಧಪಟ್ಟಂತೆ ಪ್ರವೇಶಗಳು ಕೂಡ ಪ್ರಾರಂಭವಾಗಿದ್ದಾವೆ. ಅಷ್ಟೇ ಅಲ್ಲದೆ ನಿರಂತರ ಶಿಬಿರಕ್ಕೆ ಸಹ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆಯಲ್ಲಿ ಕೂಡ ಪ್ರವೇಶಗಳು ಪ್ರಾರಂಭವಾಗಿದ್ದಾವೆ. ಸೊ ಆಸಕ್ತ ಇರತಕ್ಕಂಥ ಪ್ರಸ್ತುತ 3, 4, 5, 6, 7, 8ನೇ ತರಗತಿ ವಿದ್ಯಾರ್ಥಿಗಳು ಸಹ ನಮ್ಮ ಸಂಸ್ಥೆಯಲ್ಲಿ ಪ್ರವೇಶನ ಪಡ್ಕೋಬಹುದು. ಆ ವಿದ್ಯಾರ್ಥಿಗಳಿಗೆ ಗಣಿತ, ಕನ್ನಡ ಮತ್ತು ಇಂಗ್ಲೀಷ್, ಸಮಾಜ ವಿಜ್ಞಾನ, ಸೊ ವಿಜ್ಞಾನ, ಸೈನ್ಸ್ ಈ ಎಲ್ಲ ವಿಷಯಗಳನ್ನ ನಾವೇನು ಮಾಡ್ತೀವಿ ಈ 1-2 ತಿಂಗಳಲ್ಲಿ ಮುಗಿಸ್ಕೊಡ್ತಾ ಇದ್ದೀವಿ. ಸೊ ಪ್ರೀತಿಯ ವಿದ್ಯಾರ್ಥಿಗಳೇ, ಇನ್ನು ತಡ ಮಾಡಬೇಡಿ, ಆದಷ್ಟು ಬೇಗ ಈ ನಂಬರನ್ನು ನೋಟ್ ಮಾಡಿಕೊಂಡು ನಾವು ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಇದೇ ಒಂದು ಏಪ್ರಿಲ್ 2ನೇ ತಾರೀಕಿನಿಂದ ನಾವೇನು ಮಾಡ್ತೀವಿ ನಮ್ಮ ಸಂಸ್ಥೆಯಲ್ಲಿ ಈ ಒಂದು ತರಗತಿಗಳನ್ನು ಪ್ರಾರಂಭ ಮಾಡ್ತಿದ್ದೀವಿ. ಸೊ ಇನ್ನೂ ತಡ ಮಾಡಬೇಡಿ. ಇನ್ನೂ ಯಾರ್ಯಾರು ವಿದ್ಯಾರ್ಥಿಗಳು ಈ ಒಂದು ಪ್ರವೇಶವನ್ನು ಪಡ್ಕೋಬೇಕಂತ್ರಿ ಆದಷ್ಟು ಬೇಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಪ್ರವೇಶವನ್ನು ಪಡ್ಕೋರಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದನೆ ಮತ್ತು ಧನ್ಯವಾದಗಳು.